ಯಜಮಾನ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಫಸ್ಟು ನಿಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್. ರಾಘು ಗಂಗ್ರಾಜ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಅಲ್ರಿ ಸ್ವಾಮಿ, ನಮ್ಮ ಮನೆಗೆ ಯಾಕೆ ಬಂದಿದ್ದೀರಾ? ಎಲ್ರಿಗೂ ಯಾಕೆ ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೀರಾ? ಸರ್, ನಮ್ಮ ಕಂಪ್ನಿಯಲ್ಲಿ ವರ್ಷಕ್ಕೊಂದ್ಸಲ ಲಕ್ಕಿ ಡ್ರಾ ಅಂತ ಮಾಡ್ತೀವಿ. ಆ ಲಕ್ಕಿ ಕೂಪನ್ನ ಯಾರು ಓಪನ್ ಮಾಡ್ತಾರೋ ಅವ್ರ ಅಡ್ರೆಸ್ ಅನ್ನ ಫಿಲ್ ಮಾಡಿರ್ತೀವಿ. ಆಕ್ಚುಲಿ ಇವತ್ತೇ ಲಕ್ಕಿ ಡ್ರಾ ಇತ್ತು. ಇವತ್ತೇ ನೀವು ನಮ್ಮ ಕಂಪ್ನಿ ಸೋಪ್ ತಗೊಂಡಿದ್ದೀರಾ. ಇನ್ನೊಂದು ಖುಷಿ ಪಡೋ ವಿಚಾರ ಏನಪ್ಪಾ ಅಂದ್ರೆ, ಲಕ್ಕಿ ಡ್ರಾ ಫಸ್ಟ್ ಪ್ರೈಸ್ ರಾಘವೇಂದ್ರ ಹೆಸರಿಗೆ ಬಂದಿದೆ. ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ಇದಕ್ಕೆ ಏನು ಒಂದ್ ವರ್ಷಕ್ಕಾಗ ಸೋಪ್ ಕೊಟ್ಟೋಗಕ್ ಬಂದಿದ್ದೀರಾ? ಅಲ್ಲ ಸರ್, ಕ್ಯಾಶ್ ಪ್ರೈಸ್ 50 ಲಕ್ಷ. 50 ಲಕ್ಷನ? ಏನಪ್ಪಾ ತಮಾಷೆ ಮಾಡ್ತಿಲ್ಲ ತಾನೇ? ಈ ವಿಷಯದಲ್ಲೆಲ್ಲ ತಮಾಷೆ ಮಾಡಕ್ ಆಗುತ್ತಾ? 50 ಲಕ್ಷದಲ್ಲಿ ನಿಮ್ಗೆ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ 35 ಲಕ್ಷ ಸಿಗುತ್ತೆ. ಅಲ್ಲಪ್ಪ, ಅದೇನ್ ಅಮೌಂಟ್ ಬಂದಿದ್ಯೋ ಅದನ್ನೆಲ್ಲ ನಮಗ್ ಕೊಟ್ಟು ಮಿಕ್ಕಿದ್ದೆಲ್ಲ ಟ್ಯಾಕ್ಸ್ ಎಲ್ಲ ನಿಮ್ ಕಂಪ್ನಿಯರೇ ಕಟ್ಬೋದಲ್ವಾ? ಸಾರಿ ಮೇಡಮ್, ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲೂ ಆಗ್ ಸಿಗಲ್ಲ. ಪ್ರೈಸ್ ಮನೆಯಲ್ಲೇ ಟ್ಯಾಕ್ಸ್ ಕಟ್ಟಕ್ಕಿರೋದು. ರಾಘವೇಂದ್ರ ಅವರೇ ತಗೊಳ್ಳಿ. ಥ್ಯಾಂಕ್ ಯು ಸರ್, ಕಂಗ್ರ್ಯಾಚುಲೇಷನ್. ಅಣ್ಣ, ಒಂದ್ ನಿಮಿಷ ಕೊಡಿಲಿ. ಅಮ್ಮ, ಇಲ್ಲಿ ನೋಡಿಲಿ 35 ಲಕ್ಷ ಡಿ. ಪಾವಣ್ಣ, ನಿನ್ನ ಅದೃಷ್ಟ 35 ಲಕ್ಷ ಬಂದಿದೆ. ಅಣ್ಣನ ಅದೃಷ್ಟ ಜೊತೆಗೆ ನಮ್ಮ ಆಟನೂ ಸೇರಿರೋದಕ್ಕೆ ಈ ಪ್ರೈಸ್ ಬಂದಿರೋದು. ನಾವು ಸೋಪ್ ಖಾಲಿ ಮಾಡಿರ್ಲಿಲ್ಲ ಅಂದ್ರೆ ಅಣ್ಣ ಇವತ್ ಸೋಪ್ ತಗೊಂಡ್ಬರ್ತಿದ್ನಾ? ಇಲ್ಲ ತಾನೇ? ನಾಳೆ ತಗೊಬಂದ್ಬಿಟ್ಟಿದ್ರೆ ಲಕ್ಕಿ ಡ್ರಾ ನಮ್ಮ ಹೆಸರೇ ಬರ್ತಾ ಇರ್ಲಿಲ್ಲ. ಅಯ್ಯೋ ಪಲ್ಲು ಕೂಡ ಇಲ್ಲಿ 35 ಲಕ್ಷ. ಅಯ್ಯೋ ಕೊಡಮ್ಮ ಇಲ್ಲಿ, ನಾನು ಸ್ವಲ್ಪ ನೋಡಿ ಸಂತೋಷ ಪಡ್ತೀನಿ. ಇಷ್ಟು ಸಂತೋಷದ ವಿಚಾರನ ತಂದಿರೋರನ್ನ ನಿಮ್ಮನ್ನ ನಿಲ್ಸಿ ಮಾತಾಡ್ತಾ ಇದೀವಲ್ಲ. ಕೂತ್ಕೊಳ್ಳಿಯಪ್ಪ, ಪ್ಲೀಸ್ ಕೂತ್ಕೊಳ್ಳಿ. ನಿಮ್ ಹೊಟ್ಟೆ ತಣ್ಣಗಿರ್ಬೇಕಲ್ವಾ? ಪಲ್ಲವಿ, ಹೋಗ್ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ಬಿಸಿ ಬಿಸಿ ಕಾಫಿ ಕೊಟ್ರೆ ಹೊಟ್ಟೆ ತಣ್ಣಗಾಗುತ್ತೆ. ಅಯ್ಯೋ ಸ್ಲೋನಲ್ಲಿ ಏನೋ ಬಂತು ಬಿಡಮ್ಮ. ಏನ್ ಮಕ ನೋಡ್ತಾ ಇದ್ಯಾ? ಹೋಗ್ ಕಾಫಿ ತಗೋಬಾ ಹೋಗು. ಸರ್, ಕಾಫಿ ಜೊತೆಲಿ ಬೇರೆ ಏನಾದ್ರು ತಗೊಂತೀರಾ? ಇಲ್ಲ ಸರ್, ಪರವಾಗಿಲ್ಲ, ಏನು ಬೇಡ. ಇಲ್ಲಿ ಅನಿತಾ, ಅಣ್ಣ, ಝಾನ್ಸಿ ಮನೆಯಿಂದ ಹೋಗಿದ್ದಾಳಲ್ವಾ? ನಿನ್ನನ್ನೇ ಅಣ್ಣ ಕೇಳ್ತಾ ಇರೋದು. ಹೋಗಿದ್ದಾಳ ತಾನೇ? ಹೋಗಿದ್ದಾಳೆ. ನೀನೇ ಫೋನ್ನಲ್ಲೆಲ್ಲ ಮಾತಾಡ್ಕೊಂಡು ಕೇಳಿಸ್ಕೊಂಡಲ್ಲ. ಆಹಾ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಲೈಫಲ್ಲಿ ಇನ್ನೂ ಎಷ್ಟು ಆಟ ಆಡ್ಬೇಕು ಅನ್ಕೊಂಡಿದ್ದೀರಾ? ಏನ್ ಮಾತಾಡ್ತಿದ್ಯಾ ನೀನು ನಿನ್ನ ಹೆಂಡತಿ ಇನ್ನೂ ಸೇರ್ಕೊಂಡು ಎಷ್ಟು ಅನ್ಯಾಯ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೂ ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾ ಇದ್ದೀನಿ. ನಾನೇನ್ ಸುಳ್ಳು ಹೇಳಿದೀನಿ? ನೀವು ವಿಷಯನ ಮುಚ್ಚಿಟ್ಟು ಸುಳ್ಳು ಹೇಳಿರೋದು ನನಗೆ ಗೊತ್ತಿದೆ. ನನ್ ಕಿವಿಗೆ ಸತ್ಯ ಬೀಳಲ್ಲ ಅನ್ಕೊಂಡಿದ್ದೀರಾ? ನೀನೇನ್ ಮಾತಾಡ್ತಿದ್ಯೋ ನಂಗಂತೂ ಅರ್ಥನೇ ಆಗ್ತಿಲ್ಲ. ಓವರ್ ಆಕ್ಟಿಂಗ್ ಮಾಡ್ಬೇಡ ಅಣ್ಣ. ಆ ಝಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ನನ್ನ ಮೇಲೆ ಆಣೆ ಮಾಡು ನೋಡೋಣ. ಇನ್ನು ಯಾಕೆ ಮುಚ್ಚಿಡ್ತಿದ್ಯಾ? ಈಗ್ಲಾದ್ರೂ ನಿಜ ಹೇಳು. ಹೌದು ಅನಿ, ಆ ಝಾನ್ಸಿ ಇನ್ನೂ ಆ ಮನೆಯಲ್ಲೇ ಇದ್ದಾಳೆ. ಸುಮ್ನೆ ಇಲ್ಲ, ಗಂಡ ಮತ್ತೆ ಮನೆಯವ್ರ ಜೊತೆಗೆ ಸಂತೋಷವಾಗಿದ್ದಾಳೆ ಅಂತ ಹೇಳು. ಇಲ್ಲ, ಇದು ಸುಳ್ಳು. ಅವ್ರು ಯಾರೂನು ಇವಳನ್ನ ಎಕ್ಸೆಪ್ಟ್ ಮಾಡ್ಕೊಂಡೇ ಇಲ್ಲ. ಮತ್ತೆ ಯಾಕೆ ಅವರು ಓಡಿಸ್ದೆ ಮನೇಲೆ ಇಟ್ಕೊಂಡಿದ್ದಾರೆ? ಓಡಿಸ್ತಾರೆ ಅನಿತಾ, ಆದಷ್ಟು ಬೇಗ ಆ ಕೆಲಸನ ಮಾಡ್ತಾರೆ. ಇಲ್ಲ, ಅವರಿಂದ ಆ ಕೆಲಸ ಸಾಧ್ಯ ಇಲ್ಲ. ಅವರೆಲ್ಲ ನಮ್ ಕಿವಿಗೆ ಹೂವಿಡ್ತಿದ್ದಾರೆ. ಅವ್ರ ಫ್ಯಾಮಿಲಿ ಇವ್ರ ಮನೆಗೆ ಬರೋದೇನು, ಇವ್ರ ಫ್ಯಾಮಿಲಿ ಅವ್ರ ಮನೆಗೆ ಹೋಗೋದೇನು? ಇವಾಗ ನೆಂಟಸ್ತಿಕೆ ತುಂಬಾ ಚೆನ್ನಾಗಿದೆ. ಅವ್ರು ಯಾರು ಓಡ್ಸಲ್ಲ. ಇವರೆಲ್ಲ ಸೇರ್ಕೊಂಡು ನನ್ ಲೈಫ್ ಜೊತೆ ಆಟ ಆಡ್ತಿದಾರೆ ತಾನೇ. ನಾನು ಯಾರನ್ನೂ ನಂಬಲ್ಲ. ನಾನ್ ಆಟ ಶುರು ಮಾಡಿದ್ರೆ ಹೇಗಿರುತ್ತೆ ಅಂತ ಅವ್ರೆಲ್ರಿಗೂ ತೋರಿಸ್ತೀನಿ. ರಾಘು, ಆ ಡಿ ಅಂತ ಕೊಟ್ರಲ್ಲ, ಹೆಂಗೋ ಡ್ರಾ ಮಾಡೋದು? ಸಿಂಪಲ್ ದೊಡ್ಡಪ್ಪ. ಇದನ್ನ ತಗೊಂಡೋಗಿ ಡೆಪಾಸಿಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ಮ ಅಕೌಂಟಿಗೆ ದುಡ್ಡು ಬಂದ್ಬಿಡುತ್ತೆ. ಏನೋ ಕಷ್ಟಕಾಲದಲ್ಲಿ ದುಡ್ಡು ಸಿಕ್ತಲ್ಲ, ಅದೇ ನಮ್ಮ ಅದೃಷ್ಟ. ಹೌದಜ್ಜಿ, ನಾವಿಷ್ಟು ದುಡ್ಡನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಆದ್ರೆ ಸಂಗೀತಂಗೆ ಇಷ್ಟು ದುಡ್ಡು ಅವಶ್ಯಕತೆ ಇದೆ. ಅದಕ್ಕೆ ಈ ದುಡ್ಡನ್ನ ನಮ್ಮ ಸಂಗೀತ ಮೆಡಿಕಲ್ ಓದೋದಕ್ಕೆ ಯಾಕೆ ಬಳಸ್ಕೊಬಾರ್ದು? ಹೌದು ರಾಘು, ಸಂಗೀತ ಕಣ್ಣೀರಿಗೆ ಆ ದೇವ್ರು ಕರಗಿ ಆಸೆ ಕನಸುಗಳಿಗೆ ಆಸರೆ ಆಗ್ಲಿ ಅಂತ ಆ ದೇವ್ರು ನಿನ್ಗೆ ಆ ಶಕ್ತಿ ತುಂಬಿದ್ದಾನೆ. ನಿಮ್ ಮಾತ್ ನಿಜ ದೊಡ್ಡಪ್ಪ. ಸಂಗೀತ ಕಷ್ಟಪಡೋದನ್ನ ನೋಡೋಕಾಗ್ದೆ ಆ ದೇವ್ರ ಹತ್ರ ನೀನೇ ಏನಾದ್ರು ದಾರಿ ತೋರಿಸ್ಬೇಕಪ್ಪ ಅಂತ ಬೇಡ್ಕೊಂಡಿದ್ದೆ. ಅದಕ್ಕೆ ದೇವ್ರು ದಾರಿ ತೋರಿಸಿದ್ದಾನೆ. ಸಂಗೀತ, ಡೋಂಟ್ ವರಿ, ನಿನ್ನ ಓದಿಗೆ ಅಡ್ಡಿ ಆತಂಕ ಯಾವ್ದು ಇರಲ್ಲ. ಈ ದುಡ್ಡು ತಗೊಂಡು ನಿನ್ನ ಆಸೆ ಕನಸು ಎಲ್ಲಾನು ಈಡೇರಿಸ್ಕೊಬೋದು. ನೋಡ್ದ್ಯಾ ಝಾನ್ಸಿ, ಆ ದೇವ್ರು ಯಾರದ ಋಣದಲ್ಲೂ ನಾವಿರಬಾರ್ದು ಅಂತಾನೆ ಲಕ್ಕಿ ಡ್ರಾನ ನಮಗೆ ಬರೋ ಥರ ಮಾಡಿದ್ದಾನೆ. ಕರೆಕ್ಟ್ ಪಲ್ಲವಿ, ಆ ದೇವರಿಗೂ ನಾವ್ ಯಾರ ಹತ್ರನೂ ಭಿಕ್ಷೆ ಇಸ್ಕೊಳೋದು ಇಷ್ಟ ಇಲ್ಲ ಅನ್ಸುತ್ತೆ. ಅದಕ್ಕೆ ಆ ಸೋಪ್ ಕಂಪ್ನಿಯವ್ರ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿರೋದು. ಋಣ ಅನ್ನೋ ಸರಪಳಿಯಿಂದ ಬಂಧಿಸೋದೇ ಈ ಹಣ. ಆ ಹಣಕ್ಕೇನಾದ್ರೂ ಮರಳಾಗಿದ್ರೆ ನಾವು ಮೂರ್ಖರಾಗ್ಬಿಡ್ತಾ ಇದ್ವಿ. ಕೊಟ್ಟ ಮಹಾತಾಯಿ ದೇವ್ರೇ ಆಗ್ಬಿಡ್ತಿದ್ಲು. ಅದಾಗಬಾರ್ದು ಅಂತಾನೆ, ತನ್ನ ಸ್ಥಾನಕ್ಕೆ ಧಕ್ಕೆ ಬರಬಾರ್ದು ಅಂತಾನೆ ಆ ದೇವ್ರು ಈ ರೂಪದಲ್ಲಿ ಬಂದು ಸಹಾಯ ಮಾಡಿರೋದು. ಹೌದು ದೊಡ್ಡಪ್ಪ, ಈ ಮನೆಯವ್ರ ಹತ್ರ ಸಂಬಂಧ ಇಲ್ದಲೇ ಇರೋರ ಹತ್ರನೇ ದುಡ್ಡು ತಗೊಂಡು ನಮ್ಮ ಸ್ವಾಭಿಮಾನ ಕಳ್ಕೊಂಬಾರ್ದು ಅಂತ ಹೇಳಿ ಆ ಲಕ್ಕಿ ಡ್ರಾ ರೂಪದಲ್ಲಿ ನಮಗೆ ಸಹಾಯ ಮಾಡಿರೋದು. ನಮ್ಮ ಸಂಗೀತನ ಅಡ್ಮಿಷನ್ ಖರ್ಚು ಜೊತೆಗೆ ಇತರೆ ಖರ್ಚುಗಳು ಇದರಲ್ಲೇ ಕಳೆದೋಗುತ್ತೆ ಬಿಡು ಪಲ್ಲವಿ. ಹೌದು ದೊಡ್ಡಮ್ಮ, ಒಟ್ನಲ್ಲಿ ಮೆಡಿಕಲ್ ಓದೋದಕ್ಕೆ ದುಡ್ಡು ಅರೇಂಜ್ ಆಯ್ತು. ಖುಷಿನ ಸಂಗೀತ? ಹ್ಞೂ ಅಣ್ಣ, ಈ ಖುಷಿನ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹೌದಣ್ಣ, ತುಂಬಾನೇ ಖುಷಿ ಆಗ್ತಾ ಇದೆ. ಸರಿ ಆಯ್ತು, ಈಗ ಎದ್ದೋಗಿ ಇದೇ ಖುಷಿಯಿಂದ ದೇವರಿಗೆ ತುಪ್ಪದ ದೀಪನ ಹಚ್ಚು. ಸರಿ ಅಜ್ಜಿ ಅಂತ ಸಂಗೀತ ಎದ್ದೋ. ಪ್ರಣವು, ಇದೆಲ್ಲ ವರ್ಕೌಟ್ ಆಗುತ್ತಾ ಮಾಮ್?
ಹೌದು, ಯಾಕಾಗಲ್ಲ, ಖಂಡಿತ ಆಗುತ್ತೆ. ಅದನ್ನ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಗೆ ಹೇಳ್ತೀಯ? ಹೆಣ್ಣು ಏನನ್ ಬೇಕಾದ್ರೂ ಬಿಟ್ಕೊಟ್ಬಿಡ್ತಾಳೆ. ತನ್ನ ಸೀರೆ, ಗಂಡ ಅಂತ ಏನಾದ್ರೂ ಬಂದ್ರೆ, ತಾಳಿ, ಇಂಥ ವಿಷಯ ಎಲ್ಲ ಬಂದಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ತನ್ನ ತಂದೆ ಗಂಡ ಕೊಡ್ಸಿರೋ ಸೀರೆ ಯಾರಿಗೂ ಬಿಟ್ಕೊಡೋದಿಲ್ಲ. ಮೂರ್ತು ಕೊಟ್ಟಿರೋ ಸೀರೆ ಫೋಲ್ಡ್ ಮಾಡಿ ವಾರ್ಡ್ರೋಬಲ್ಲಿ ಇಟ್ಬಿಡ್ತಾಳೆ, ಆದ್ರೆ ಯಾರಿಗೂ ಕೊಡಲ್ಲ. ಅಂಥದ್ರಲ್ಲಿ ಮದ್ವೆ ಆಗಿ ಲೈಫ್ ಲಾಂಗ್ ಅವನ ಜೊತೆ ಚೆನ್ನಾಗಿರ್ಬೇಕು ಅನ್ಕೊಂಡಿದ್ದಾಗ, ಹಾಗೆ ಚೆನ್ನಾಗಿ ಸಂಸಾರ ಮಾಡಬೇಕು ಅಂತ 108 ಆಸೆಗಳನ್ನ ಇಟ್ಕೊಂಡು ಮದ್ವೆ ಮಂಟಪಕ್ಕೆ ಹೋಗಿ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋವಾಗ ನಿಂತಿರೋ ತನ್ನ ಗಂಡನ್ನ ಬೇರೆ ಹುಡುಗಿ ಬಂದು ಎಳ್ಕೊಂಡೋಗಿರೋವಾಗ ಇವಳು ಸುಮ್ಮನೆ ಇರ್ತಾರ? ನೋ, ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ಆಗ ಪ್ರಣವ್ ಅಂದ್ರೆ ಮ್ಯಾಮ್, ಅನಿತಾ ಮತ್ತೆ ಝಾನ್ಸಿ ಮಧ್ಯೆ ಇಬ್ರು ಮಧ್ಯೆನೂ ಜಗಳ ಶುರುವಾಗುತ್ತೆ ಅಂತೀಯಾ? ಜಗಳ ಅಲ್ಲ, ವಾರ್, ದೊಡ್ಡ ವಾರೇ ಆಗುತ್ತೆ. ಅನಿತಾ ರಾಘವೇಂದ್ರನ ಪಡ್ಕೊಳ್ದೆ ಸುಮ್ಮನೆ ಕೂತ್ಕೊಳೋದಿಕ್ಕೆ ಚಾನ್ಸೇ ಇಲ್ಲ. ಬರೀ ನೀನು ಅನಿತಾ ಹ್ಯಾಂಗಲಲ್ಲೇ ಯೋಚನೆ ಮಾಡ್ತಿದ್ಯಾ? ಇದೇ ಹ್ಯಾಂಗಲ್ ಇಂದ ಝಾನ್ಸಿನೂ ಯೋಚನೆ ಮಾಡಿ ನೋಡ್ಬೇಕಲ್ವಾ? ಮಂಟಪದವರೆಗೂ ಬಂದಿರೋ ರಾಘುನ ಅನಿತಾ ಬಿಟ್ಕೊಡೋದಿಕ್ಕೆ ಸಿದ್ಧ ಇಲ್ಲ ಅಂದ್ಮೇಲೆ ತಾಳಿ ಕಟ್ಟಿರೋ ಝಾನ್ಸಿ ಬಿಟ್ಬಿಡ್ತಾಳಾ? ನಾಗಾರ್ಜುನ್, ನಿಮಗೆ ನಮ್ ಸಂತೋಷ ಖುಷಿ ನೋಡೋದಿಕ್ ಆಗೋದಿಲ್ಲ ಅಲ್ವಾ? ಯಾವಾಗ್ಲೂನು ಏನಾದ್ರೂ ಒಂದ್ ಹುಳ ಬಿಡ್ತಾ ನೋ ತುಳಸಿ, ಝಾನ್ಸಿ ಏನು ಅಂತ ನಿನ್ಗೂ ಗೊತ್ತು ತಾನೇ. ಅನ್ಕೊಂಡಿರೋ ಆಟ ಸಾಧಿಸೋವರೆಗೂ ಬಿಡೋದಿಲ್ಲ. ಈ ತುಳಸಿ ಬಗ್ಗೆ ನಿನಗ್ ಗೊತ್ತಿಲ್ವಾ ನಾಗಾರ್ಜುನ್? ನಾನು ಅಷ್ಟೇ, ಅನ್ಕೊಂಡಿದ್ ಸಾಧಿಸೋವರೆಗೂ ಬಿಡೋದಿಲ್ಲ. ಕಟ್ಟಿರೋ ಕನ್ಸು, ಇಟ್ಟಿರೋ ಗುರಿ ರೀಚ್ ಆಗ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯನ ಅಸಾಧ್ಯ ಮಾಡೋ ತಾಕತ್ತು ಝಾನ್ಸಿಗಿದೆ ತುಳಸಿ. ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ರೆ ನಮ್ಮೇಲೆ ನಮಗೆ ಅನುಮಾನ ಬರೋ ಥರ ಮಾತಾಡಬೇಡ ನಾಗಾರ್ಜುನ್. ಅಂದ್ರೆ ನೀನ್ ಅನ್ಕೊಂಡಿದ್ದಾಗುತ್ತೋ ಇಲ್ವೋ ಅನ್ನೋ ಪ್ರಶ್ನೆ ನಿನ್ ಮನ್ಸಲ್ಲೂ ಓಡ್ತಾ ಇದೆ ಅಲ್ವಾ ತುಳಸಿ? ಹೌದು, ಆದ್ರೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಆ ಝಾನ್ಸಿ ಜೀವನದ ಜೊತೆ ಆಟ ಆಡದೆ ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಆಗ ನಾಗಾರ್ಜುನ್ ಜೋರಾಗಿ ನಗ್ತಾ ಇರ್ಬೇಕಾದ್ರೆ ತುಳಸಿ, ನಗು ನಾಗಾರ್ಜುನ್, ನಗು, ನಾನೇನು ಅನ್ನೋದನ್ನ ನಿನ್ಗೆ ಆದಷ್ಟು ಬೇಗ ತೋರಿಸ್ತೀನಿ. ರಾಘು, ತರುಣ, ನೀನ್ ಇಲ್ಲಿದ್ಯೇನೋ? ಯಾಕೋ ಏನೋ ವಿಷಯ? ನಿಜವಾಗ್ಲೂ ಆ ದೇವ್ರಿದಾನೆ ಕಣೋ. ಇರೋದಿಕ್ಕೆ ಅಲ್ವೇನೋ ಈ ಸೃಷ್ಟಿ ಜಗತ್ತು. ನೀನ್ ಝಾನ್ಸಿನ ಮದ್ವೆ ಆಗಿರೋದು ಅಂತ ಹೇಳಿದ್ರು ನನ್ನೇ ಬೈತಿದ್ದೆ. ಆ ವಿಷಯ ಅಲ್ಲ ಕಣೋ, ಇವತ್ತೊಂದು ಮಿರಾಕಲ್ ಆಗೋಗ್ಬಿಡ್ತು. ಏನೋ ಸಂಗೀತ ಮೆಡಿಕಲ್ ಓದೋದಿಕ್ ದುಡ್ಡು ಬೇಕು ಅಂತ ಹೇಳ್ತಿದ್ನಲ್ಲ? ಹೌದು, ದುಡ್ಡು ಹೊಂಚೋದಿಕ್ ಕಷ್ಟ ಅಂತ ಹೇಳಿದ್ದಲ್ಲ? ಹೌದು, ದುಡ್ಡು ಹೊಂಚೋದಿಕ್ ಕಷ್ಟ, ಅದಕ್ಕೆ ಮದ್ವೆ ಮಾಡ್ಬಿಡೋಣ ಅಂತ ನಮ್ಮ ಮನೆಯವರೆಲ್ಲ ಹೇಳಿದ್ರು ಕಣೋ. ಅದಕ್ಕೆ ಝಾನ್ಸಿ ಮೇಡಮ್ ದುಡ್ಡು ಕೊಡಕ್ ಬಂದಾಗ ನಿನ್ ಭಿಕ್ಷೆ ಯಾರಿಗೂ ಬೇಡ ಅಂತ ಎಲ್ಲ ಬೈದ್ರು. ಆಯ್ತು, ಈ ವಿಷಯ ಬಿಡು. ಈಗ ಮಿರಾಕಲ್ ಏನಾಯ್ತು ಹೇಳು. ತರುಣ, ಇವತ್ತು ನಾನು ಸೋಪ್ ತಗೊಳೋದಿಕ್ ಹೋಗಿದ್ನಲ್ಲ, ಅದ್ರಲ್ಲೇನೋ ಲಕ್ಕಿ ಕೂಪನ್ ಅಂತೆ. ಅದ್ರಲ್ಲಿ ನಾನು ಗೆದ್ಬಿಟ್ಟಿದ್ದೀನಿ. ಟ್ಯಾಕ್ಸ್ ಎಲ್ಲ ಕಳೆದು 35 ಲಕ್ಷ ರೂಪಾಯಿ ಗೆದ್ದಿದ್ದೀನಿ. ಅಲ್ಲ ಕಣ ರಾಘು, ನೀನು ಸೋಪ್ ತರಕ್ ಹೋದಾಗ ಲಕ್ಕಿ ಕೂಪನ್ ಏನಾದ್ರೂ ಫಿಲ್ ಮಾಡಿ ಬಂದಿದ್ಯಾ? ಇಲ್ಲ. ಲಕ್ಕಿ ಕೂಪನ್ಗೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ದಲೆ ನಿನಗೆ ಲಕ್ಕಿ ಕೂಪನ್ ಹೆಂಗೋ ಬರುತ್ತೆ ಅಲ್ವಾ? ಇದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ. ಆ ಲಕ್ಕಿ ಕೂಪನ್ನ ಫಿಲ್ ಮಾಡ್ದಲೆ ಆ ದೇವ್ರೆ ನಿನ್ನ ಹೆಸರಲ್ಲಿ ಲಕ್ಕಿ ಕೂಪನ್ನ ಇಟ್ಬಿಟ್ಟಿದ್ನಾ? ಮತ್ತೆ ಅಂಗಡಿಯವ್ರು ಬಂದ್ಬಿಟ್ಟು ಲಕ್ಕಿ ಕೂಪನಲ್ಲಿ ವಿನ್ ಆಗಿದ್ಯಾ ಅಂತ ಚೆಕ್ ಕೊಟ್ಟೋಗ್ಬಿಟ್ರಲ್ಲೋ. ಮಿರಾಕಲ್ ಆಯ್ತು ಅಂದಲ್ಲ, ನಿನ್ ಜೀವನದಲ್ಲಿ ಝಾನ್ಸಿ ಬಂದಿದ್ದಾನೇನ ಆಗೋಯ್ತು ಬಿಡು. ಏನೋ ಹೇಳ್ತಿದ್ಯಾ ರಾಘು? ಅಂಗಡಿಯವ್ರಿಗೆ ಹೇಳಿ ಝಾನ್ಸಿ ಮೇಡಮೇ ದುಡ್ಡು ಕೊಡ್ಸಿದ್ದು ಕಣೋ. ನೋಡೋ, ಕೇಳ್ಕೊಂಡ್ರು ಆ ದೇವ್ರು ಅಷ್ಟು ಸುಲಭನಾಗಿ ವರ ಕೊಡಲ್ಲ. ನಮ್ ಕಷ್ಟಗಳಿಗಾಗಲ್ಲ. ಒಂದ್ ವೇಳೆ ನೀನ್ ಹೇಳ್ದಾಗೆ ಸತ್ಯನೇ ಆಗಿದ್ರೆ ಕಷ್ಟದಲ್ಲಿ ಕೈ ಹಿಡಿಯೋಕೆ ಇಷ್ಟ ದಿನ ಬೇಕಿತ್ತೇನೋ? ನಿನ್ ಕಷ್ಟಕ್ಕಾಗಿರೋದು ದೇವ್ರಲ್ಲ ಕಣೋ, ಆ ಝಾನ್ಸಿ ಮೇಡಮ್. ಏನೋ ಹೇಳ್ತಾ ಇದ್ಯಾ? ಹೌದು ಕಣೋ, ಸಂಗೀತಂಗ್ ಬೇಕಾಗಿರೋ ದುಡ್ಡು ಕಳಿಸ್ಕೊಟ್ಟಿರೋದೇ ಝಾನ್ಸಿ ಮೇಡಮ್. ಝಾನ್ಸಿ ಮೇಡಮ್ಮು ಅಂಗಡಿಯವ್ರ ಹತ್ರ ಮಾತಾಡ್ತಿದ್ದು ನಾನೇ ಖುದ್ದಾಗಿ ಕೇಳಿಸ್ಕೊಂಡೆ. ನಿಜವಾಗ್ಲೂ ಝಾನ್ಸಿ ಮೇಡಮ್ ಗ್ರೇಟ್ ಕಣೋ. ಅವರು ಡೈರೆಕ್ಟ್ ಆಗಿ ಕೊಟ್ಟಾಗ ತಗೊಂಡ್ಲಿಲ್ಲ ಅಂತ ಹೇಳಿ ಈ ಕೆಲಸ ಮಾಡಿದಾರ. ಮನೆಯವರು ಅವ್ರನ್ನ ಬಾಯಿಗೆ ಬಂದಾಗ ಬೈದ್ರು, ಅವ್ರ ಮನ್ಸನ್ನ ಅರ್ಥ ಮಾಡ್ಕೊಳೋ ಪ್ರಯತ್ನನೇ ಮಾಡ್ಲಿಲ್ಲ. ಯಾಕೆ ಯಜಮಾನ್ರೆ ಆಗ್ ನೋಡ್ತಿದ್ದೀರಾ? ಯಾಕೆ, ಏನಾಯ್ತು? ಓ, ರಾತ್ರಿ ತಪ್ಕೊಂಡಿದ್ ನೆನಪಾಗಿ ರಿಯಲ್ ಆಗಿ ಲವ್ ಆಯ್ತಾ? ಈ ಜನ್ಮಕ್ಕೆ ಇವಳೆ ಅನ್ನೋದು ಫಿಕ್ಸ್ ಆಗೋಯ್ತಾ? ರಿಯಲ್ ಆಗಿ ತಪ್ಕೋಬೇಕು ಅನಿಸ್ತಿದ್ಯಾ? ಈಗೋ ಅಡ್ಡ ಬರ್ತಿದ್ಯಾ ಅಥವಾ ಸಂಕೋಚ ಆಗ್ತಿದ್ಯಾ? ಯಜಮಾನ್ರೆ, ನಿಮ್ಮನ್ನೇ ಕೇಳ್ತಿರೋದು, ಯಾಕಾಗ್ ನೋಡ್ತಿದ್ದೀರಾ? ಮಾತಾಡಿ. ನೀವ್ ಯಾಕೆ ಇಷ್ಟ ಒಳ್ಳೆಯರು? ನಿಮಗೆ ಇಷ್ಟೊಂದು ಒಳ್ಳೆತನ ಇರೋದಿಕ್ಕೆ ಯಾಕೆ ಸಾಧ್ಯ? ನಿಮಗೆ ಕೆಟ್ಟದನ್ನ ಬಯಸ್ತವ್ರಿಗೆ ಕೂಡ ಒಳ್ಳೇದನ್ನ ಬಯಸೋ ಮನ್ಸು ಹೇಗ್ ಬಂತು? ಏನ್ ಜೋಕ್ ಮಾಡ್ತಿದ್ದೀರಾ ಯಜಮಾನ್ರೆ? ಈ ಮಾತನ್ನ ನೀವು ಒಬ್ಬರೇ ಹೇಳ್ಬೇಕಷ್ಟೇ. ನಿಮ್ಮನೆಯವರು ನನ್ನ ಬಗ್ಗೆ ಮಾತಾಡಿರೋದನ್ನ ಕೇಳಿಸ್ಕೊಂಡಿದ್ದೀರಾ ತಾನೇ? ಮೇಡಮ್, ಕೋಪದ ಹೊಗೆನಲ್ಲಿ ಒಳ್ಳೆತನ ಮುಚ್ಕೊಂಡಿದೆ ಅಷ್ಟೇ. ಒಳ್ಳೆತನದ ಬೆಳಕು ಮಂಕಾಗೆ ಕಾಣೋದು, ಶಾಂತಿ ಅನ್ನೋ ದೀಪ ಹಚ್ಚಿ ನೋಡ್ದಾಗೆ ನಿಜ ಏನು ಅಂತ ಗೊತ್ತಾಗೋದು. ನಿಜವಾದ ಮುಖ ಕಾಣಿಸೋದು, ಒಬ್ರು ವ್ಯಕ್ತಿತ್ವ ಏನಂತ ತಿಳಿಯೋದು. ಹಾಗಿದ್ರೆ ಆವರಿಸ್ಕೊಂಡಿರೋ ಹೊಗೆ ಕ್ಲಿಯರ್ ಆಗಿದ್ಯಾ? ಸತ್ಯ ಏನನ್ನೋದು ಗೊತ್ತಾಗಿದ್ಯಾ? ನಾನೇನನ್ನೋದು ನಿಮಗೆ ಅರ್ಥ ಆಗಿದ್ಯಾ? ಅರ್ಥ ಆಗಿರೋದ್ರಿಂದನೇ ಈ ಪ್ರಶ್ನೆ ಕೇಳಿದ್ದು. ಇದ್ದಕ್ಕಿದ್ದಾಗೆ ನಿಮಗೆ ಅರ್ಥ ಆಗಂತದ್ದು ಹೆಂಗ್ ಗೊತ್ತಾಯ್ತು ಯಜಮಾನ್ರೆ? ರಾಘು, ನೀವ್ ಯಾಕೆ ಹೀಗ್ ಮಾಡಿದ್ರಿ? ನೀವು ಕೇಳ್ತಿರೋದ್ ನೋಡ್ತಿದ್ರೆ ನನ್ನಿಂದ ಏನಾದ್ರೂ ತೊಂದರೆ ಆಗಿದ್ಯೇನೋ ಅನಿಸ್ತಿದೆ. ನಾನು ಮಾಡಿರೋ ತರ್ಲೆಗೆ ಎಲ್ಲರೂ ಪಂಚಾಯಿತಿ ಸೇರಿ ಒಳ್ಳೆ ಕ್ಲಾಸ್ ತಗೊಂಡಿರೋ ಥರ ಇದೆ. ಕೆಲವೊಂದ್ಸಲಿ ಹಾಗೆ ಮೇಡಮ್, ಒಳ್ಳೆತನ ಕಾಣಿಸೋದಿಲ್ಲ.
ಒಬ್ರು ಒಳ್ಳೇದ್ ಮಾಡೋದ್ ಕಾಣಿಸಲ್ಲ, ಅವರಿಂದಾಗಿ ಏನಾದ್ರೂ ಕೆಟ್ಟದಾಗದಾಗ ಮಾತ್ರ ಗಮನಿಸ್ತಾರೆ. ನೇರವಾಗಿ ವಿಷಯ ಹೇಳಿದ್ರೇನೆ ಅರ್ಥ ಮಾಡ್ಕೊಳೋದ್ ಕಷ್ಟ. ಅಂಥದ್ರಲ್ಲಿ ನೀವು ಸುತ್ತಿ ಬಳಸಿ ಎಲ್ಲ ಹೇಳಿದ್ರೆ ಈ ತಲೆಗೆ ಹೇಗೆ ಅರ್ಥ ಆಗುತ್ತೆ ಯಜಮಾನ್ರೆ? ಇವಾಗಂತದ್ದೇನಾಯ್ತು ಅಂತ ಸೋಪ್ ಕಂಪ್ನಿಯವರು ಅಂತ ಕರೆಸಿ ಅವ್ರ ರೂಪದಲ್ಲಿ ಯಾಕೆ ದುಡ್ಡು ಕೊಟ್ರಿ? ನಾನು ಯಾರನ್ನೂ ಕರ್ಸು ಇಲ್ಲ, ನಂಗೆ ಕೊಟ್ಟು ಇಲ್ವಲ್ಲ. ನಾನು ಕೊಟ್ಟಾಗ ಬೇಡ ಅಂತ ಹೇಳಿ ಚೆಕ್ ಕರ್ದಾಕಿ ಮುಖದ ಮೇಲೆ ಎಸೆದ್ರೆ ನಾನು ಯಾಕೆ ಕೊಡ್ಲಿ? ಮೇಡಮ್, ನಿಮ್ಗೊಂದು ವಿಷಯ ಗೊತ್ತಾ? ನಾನು ಅಂಗಡಿಯಲ್ಲಿ ಯಾವ ಕಾರ್ಡ್ನು ಫಿಲ್ ಮಾಡಿಲ್ಲ, ಯಾವುದೇ ಅಪ್ಲಿಕೇಶನ್ನು ಫಿಲ್ ಮಾಡಿಲ್ಲ. ಅವ್ರು ಬಂದು ಹೇಳಿದಾಗ ನಾನಿದ್ದ ಎಕ್ಸೈಟ್ಮೆಂಟಲ್ಲಿ ಇದೆಲ್ಲ ನನಗೆ ಗೊತ್ತೇ ಆಗಲಿಲ್ಲ. ಸುಳ್ಳು ಹೇಳ್ಬೇಡಿ, ಅದು ನೀವೇ ಕೊಟ್ಟಿದ್ದು ದುಡ್ಡು. ಜಾನ್ಸಿ: ಹೌದು, ನಾನೇ ಕೊಟ್ಟಿದ್ದು. ಆದರೆ ಆ ವಿಷಯನ ಯಾರಿಗೂ ಹೇಳ್ಬೇಡಿ. ಯಾಕೆ ಅಂದರೆ ಆ ದುಡ್ಡನ್ನ ನಾನೇ ಕೊಟ್ಟಿರೋದು ಅಂತ ಗೊತ್ತಾದ್ರೆ ಮನೆಯವರೆಲ್ಲ ಪುನಃ ಆ ದುಡ್ಡನ್ನ ಬೇಡ ಅಂತಾರೆ. ಅದರಿಂದ ಸಂಗೀತ ಎಜುಕೇಶನ್ ಹಾಳಾಗುತ್ತೆ. ನನಗೆ ಗೊತ್ತು, ಇವತ್ತಲ್ಲ ನಾಳೆ ಮನೆಯವ್ರು ನನ್ನ ಒಪ್ಕೊಳ್ತಾರೆ ಅಂತ.